ರಮ್ಯಾ ವಿರುದ್ಧ ಅಶ್ಲೀಲ ಕಮೆಂಟ್ ಮಾಡಿದವರಿಗೆ ಈಗ ನಡುಕ ಶುರುವಾಗಿದೆ. ಕೋರ್ಟ್ನಲ್ಲಿ ಟ್ರಯಲ್ ಶುರುವಾಗ್ತಾ ಇದ್ದಂತೆ ಕಮೆಂಟ್ ಕೀಚಕರು ವಿಲವಿಲ ಒದ್ದಾಡೋದಕ್ಕೆ ಶುರು ಮಾಡಿದ್ದಾರೆ. ಕಟಕಟೆಯಲ್ಲದೆ ಅಶ್ಲೀಲಾಸುರರ ಜಾತಕ. ಕಮೆಂಟ್ ಕೀಚಕರಿಗೆ ಇನ್ನು ಮುಂದೆ ಕಾನೂನಿನ ಕಂಟಕ. ನಟ ದರ್ಶನ್ ಕೇಸ್ ಬಗ್ಗೆ ನಟಿ ರಮ್ಯಾ ಸೋಷಿಯಲ್ ಮೀಡಿಯಾದಲ್ಲಿ ಅನಿಸಿಕೆ ಹಂಚಿಕೊಂಡ ಬಳಿಕ ಕೆಲವರಿಂದ ಅಶ್ಲೀಲ ಸಂದೇಶ ಬಂದಿತ್ತು. ದರ್ಶನ್ ಅಭಿಮಾನಿಗಳು ಅಶ್ಲೀಲ ಸಂದೇಶ ಕಳಿಸಿದ್ದ ಪ್ರಕರಣ ಭಾರೀ ಸದ್ದು ಮಾಡಿತ್ತು. ಪುಂಡರ ಕೆಟ್ಟ ಮೆಸೇಜ್ಗಳನ್ನ ನೋಡಿ ರೊಚ್ಚಿಗೆದ್ದ ಪದ್ಮಾವತಿ ಮುಲಾಜಿಲ್ಲದೆ ಸೀದಾ ಕಮಿಷನರ್ ಕಚೇರಿಗೆ ಹೋಗಿ 43 ಖಾತೆಗಳನ್ನ ಉಲ್ಲೇಖಿಸಿ 4 ಪುಟಗಳ ದೂರು ಸಲ್ಲಿಸಿದ್ರು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು 6 ಜನರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು. 50 ಸಾಮಾಜಿಕ ಜಾಲತಾಣ ಅಕೌಂಟ್ಗಳನ್ನು ಜಾಲಾಡಿ ಬಂದ್ ಮಾಡಿಸಿದ್ರು. ಬಂಧನಕ್ಕೆ ಹೆದರಿ 20ಕ್ಕೂ ಹೆಚ್ಚು ಆರೋಪಿಗಳು ಪರಾರಿಯಾಗಿದ್ರು. ಬಂಧಿತ ಆರೋಪಿಗಳು 1 ಲಕ್ಷ ಬಾಂಡ್ ಹಾಗೂ ಇತರೆ ಭದ್ರತೆಗಳನ್ನ ಒದಗಿಸಿ ಕೋರ್ಟ್ನಿಂದ ಜಾಮೀನು ಪಡೆದುಕೊಂಡಿದ್ರು. ಅಶ್ಲೀಲ ಮೆಸೇಜ್ ಮೂಲಕ ಕಾಡಿದ ಕಿಡಿಗೇಡಿಗಳಿಗೆ ರಮ್ಯಾ ಕಾನೂನು ಸಮರದ ಮೂಲಕ ತಕ್ಕ ಉತ್ತರ ಕೊಡುತ್ತಿದ್ದಾರೆ. ಇವತ್ತು ಕೇಸ್ ಸಂಬಂಧ ರಮ್ಯಾ ಸಿಟಿ ಸಿವಿಲ್ ಕೋರ್ಟ್ಗೆ ವಿಚಾರಣೆಗೆ ಹಾಜರಾಗಿದ್ರು. ಇಂದಿನಿಂದ ಕೋರ್ಟ್ನಲ್ಲಿ ಟ್ರಯಲ್ ಆರಂಭವಾಗಿದ್ದು ತನ್ನ ದೂರು ಸಂಬಂಧ ಸಾಕ್ಷಿ ನುಡಿಯಲು ರಮ್ಯಾ ಆಗಮಿಸಿದ್ರು. ಇದನ್ನು ಸೂಕ್ಷ್ಮ ಪ್ರಕರಣವೆಂದು ಪರಿಗಣಿಸಲಾಗಿದೆ. ಹಾಗಾಗಿ ಮುಚ್ಚಿದ ಕೊಠಡಿಯಲ್ಲಿ ಕೇಸ್ನ ವಿಚಾರಣೆ ನಡೆಯಿತು. ನ್ಯಾಯಮೂರ್ತಿ ರಾಜೀವ್ ಗೌಡ ಅವರ ಎದುರು ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ನಲ್ಲಿ ರಮ್ಯಾ ಹೇಳಿಕೆಗಳನ್ನ ದಾಖಲು ಮಾಡಲಾಯಿತು. ವಿಚಾರಣೆ ವೇಳೆ ರಮ್ಯಾ ತಮ್ಮ ವೃತ್ತಿ, ಪ್ರವೃತ್ತಿ, ಸಾಮಾಜಿಕ ಜಾಲತಾಣಗಳು ಸೇರಿದಂತೆ ಸವಿವರವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ವಿಚಾರಣೆ ಮುಗಿಸಿ ಮಾತನಾಡಿದ ರಮ್ಯಾ, ಹೆಣ್ಣು ಮಕ್ಕಳ ಬಗ್ಗೆ ಬೆದರಿಕೆ ಹಾಕೋರಿಗೆ ಈ ಪ್ರಕರಣ ಭಯ ಹುಟ್ಟಿಸಬೇಕು ಅನ್ನೋದೇ ಉದ್ದೇಶ ಅಂದ್ರು. ಆಸ್ ಅ ಸೊಸೈಟಿ ವಿ ನೀಡ್ ಟು ಸೆಟ್ ಅ ಪ್ರೆಸಿಡೆಂಟ್. ಇವಾಗ ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಇನ್ನಷ್ಟು ಹೆಣ್ಮಕ್ಳಿಗೆ ಈ ಥರ ಅವರು ಟ್ರೋಲ್ ಮಾಡೇ ಮಾಡ್ತಾರೆ. ರೇಪ್ ಮಾಡ್ತೀನಿ, ಕೊಲೆ ಮಾಡ್ತೀನಿ, ಆಮೇಲೆ ನ್ಯೂಡ್ ಫೋಟೋಸು, ವಿಡಿಯೋಸು ಕಳ್ಸೋದೆಲ್ಲ ನಿಲ್ಸಲ್ಲ ಅವರು. ಸೊ ಅದಕ್ಕೋಸ್ಕರ ನಾನು ಇವತ್ತು ಒಂದು ಸ್ಟ್ಯಾಂಡ್ ತಗೊಂಡು ನಾನು ಫೈಟ್ ಮಾಡ್ತೇನೆ. ಒಟ್ಟಿನಲ್ಲಿ ಅಶ್ಲೀಲ ಮೆಸೇಜ್ಗಳಿಂದ ಟಾರ್ಚರ್ ಕೊಟ್ಟಿದ್ದ ಪುಂಡರಿಗೆ ಪದ್ಮಾವತಿ ಕಾನೂನಿನ ಮೂಲಕ ತಕ್ಕ ಪಾಠ ಕಲಿಸಲು ಮುಂದಾಗಿದ್ದಾರೆ. ಗಂಗಾಧರ್ ವಾಗಟ ಜೊತೆ ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಅದು ಕುಷ್ಠರೋಗಿಗಳ ಪುನರ್ವಸತಿಗೆಂದು ತಲೆ ಎತ್ತಿದ್ದ ಊರು. 35 ವರ್ಷದ ಹಿಂದೆ ಇಲ್ಲಿನ ಜನರಿಗೆ ವಸತಿಯನ್ನೇನೋ ಕಟ್ಟಿಕೊಟ್ರು. ಆಮೇಲೆ ಇತ್ತ ಕಣ್ಣೆತ್ತಿಯೂ ನೋಡಿಲ್ಲ. ಬಸ್ ಇಲ್ಲ, ರಸ್ತೆ ಇಲ್ಲ, ಕಷ್ಟ ಕೇಳೋರೂ ಇಲ್ಲ. ಮನೆ ಇಲ್ಲ, ನಾಲ್ಕು ಹೋಗನೇಕು ದಾರಿ ಇಲ್ಲ, ಏನಿಲ್ಲ. ಬೀದರ್ ತಾಲೂಕಿನ ಚಟ್ನಳ್ಳಿ ನವಜೀವನ ಗ್ರಾಮದಲ್ಲಿ ಕುಷ್ಠರೋಗಿಗಳ ಪರಿಸ್ಥಿತಿಯನ್ನ ನೀವು ನೋಡಬೇಕು. ನಾನು ಖುದ್ದಾಗಿ ಭೇಟಿ ಕೊಟ್ಟು ಅದನ್ನು ನಿವಾರಣೆ ಮಾಡುವಂತ ಕೆಲಸ ಮಾಡ್ತೇವೆ. ಹೆಸರಿಗಷ್ಟೇ ಕುಷ್ಠರೋಗಿಗಳ ಪುನರ್ವಸತಿ ಕೇಂದ್ರ. ಆಸ್ಪತ್ರೆಗೆ ಹೋಗಲು ಬಸ್ ಇಲ್ಲ, ಕಷ್ಟ ಕೇಳೋರಿಲ್ಲ. ಸ್ವಾತಂತ್ರ್ಯ ಬಂದು 78 ವರ್ಷ ಆಯಿತು. ಜನರ ಜೀವನ ಎಲ್ಲ ಬದಲಾಗಿದೆ. ರಾಜಕೀಯ ನಾಯಕರು ಅನಿಸಿಕೊಂಡವರು ಅಭಿವೃದ್ಧಿ ಹೆಸರಲ್ಲಿ ಉದ್ದುದ್ದ ಭಾಷಣ ಬಿಗಿತಿದ್ದಾರೆ. ಆದ್ರೆ ಕೆಲವು ಹಳ್ಳಿಗಳ ಸ್ಥಿತಿ ನೋಡಿದ್ರೆ ನಿಜಕ್ಕೂ ಅಯ್ಯೋ ಅನ್ಸುತ್ತೆ. ನಮ್ಮ ದೇಶದ ಹಳ್ಳಿಗಳ ಪರಿಸ್ಥಿತಿ ಹೀಗಿದ್ಯಾ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗುತ್ತೆ. ಇದಕ್ಕೆ ತಾಜಾ ಉದಾಹರಣೆಯೇ ಬೀದರ್ನ ಚಟ್ನಳ್ಳಿ. ಈ ಊರಿಗೆ ಬಸ್ ಬರಲ್ಲ, ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ, ಇಡೀ ಊರಲ್ಲಿ ಚರಂಡಿಗಳೇ ಕಾಣಲ್ಲ. ಮೂಲಭೂತ ಸೌಕರ್ಯಗಳು ಅನ್ನೋದು ಇವರ ಪಾಲಿಗೆ ಮರೀಚಿಕೆಯಾಗಿ ಹೋಗಿದೆ. ಕುಷ್ಠರೋಗಿಗಳ ಪುನರ್ವಸತಿ ಕೇಂದ್ರ ಅನ್ನೋ ಕಾರಣಕ್ಕೋ ಗೊತ್ತಿಲ್ಲ, ಇವರ ಕಡೆ ಯಾರೊಬ್ರು ಕಣ್ಣೆತ್ತಿ ನೋಡ್ತಾ ಇಲ್ಲ. ಹೀಗಾಗಿ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ 3-4 ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ದಾರೆ.